ಜಾತಿಗೆ ಉತ್ತರ ಭಾರತ ಅಂದ್ರೆ ಎಲ್ಲೆಲ್ಲಿ ಹೋಗಿ ಬರ್ತೀಯಾ? ತಾಜ್ ಮಹಲ್, ಕುತುಬ್ ಮಿನಾರ್, ಕಮಾನಿ ಏನೇ ನೋಡ್ಬೇಕು ಎಲ್ಲ ನೋಡ್ಕೊಂಡು ಬರ್ತೀವಿ. ಹಾಗೆ ಅಲ್ಲಿ ಶ್ರೀಕೃಷ್ಣನ ಕ್ಷೇತ್ರ ಇದೆಯಮ್ಮ, ಮಥುರಾ ಇದೆ, ಬೃಂದಾವನ ಇದೆ, ದ್ವಾರಕಾ ಇದೆ. ಅಲ್ಲಿಗೆಲ್ಲ ನೀವು ಹೋಗಿ ಬಂದ್ರೆ ನಮ್ಮ ಮನೆಗೆ ಒಬ್ಬ ಪುಟ್ಟ ಕಿತ್ತ ಉಂಟಾನೆ. ಓಕೆ ಓಕೆ ಅದನ್ನ ನೋಡ್ಕೊಂಡು ಬರ್ತೀವಿ. ಬಂದಿದ್ದೇವೆ ತಾವೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ರಿ ಕಣ್ರಿ. ಹೇಗೂ ಪರಮಾತ್ಮ ಒಳ್ಳೆ ಚಳಿಗಾಲ ಕೊಟ್ಟಿದ್ದಾನೆ. ನಾನು ಒಂದು ಬೆಚ್ಚಗಿನ ಶಟರ್ ಹಾಕೊಂಡ್ಬರ್ತೀನಿ. ನಡ್ರಿ ಇಬ್ರು ಹೋಗಿ ಉತ್ತರ ಭಾರತ ಟೂರ್ನ ಮುಗಿಸ್ಕೊಂಡು ಬಂದು. ಡೋಂಟ್ ಟಾಕ್ ರಬಿಶ್. ನಾನು ಹೋಗ್ತಾ ಇರೋದು ಮಹಿಳಾ ಸಂಘದವ್ರ ಜೊತೆ. ಗಂಡನ ಇಲ್ಲೇ ಬಿಟ್ಟು ಮಹಿಳಾ ಸಂಘದವ್ರ ಜೊತೆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಲ್ಲ ಏನ್ ಬಂತು ಭಾಗ್ಯ. ಲೇ ಚಂಪಾ, ನನ್ ಪರ್ಸನಲ್ ಮ್ಯಾಟರ್ ಅಲ್ಲಿ ನಿನ್ ದರಿದ್ರ ಹೆಡ್ನ ತೂರ್ಸ್. ಪಾಪ ಅವಳು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ಅಲ್ಲ, ನೀವು ಯಾವ್ದಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲಿ ಪೂಜಾರಪ್ಪ ಗಂಟೆ ಎಲ್ಲ ಹಚ್ಕೊಂಡ್ಬಂದು ಅರ್ಚನೆ ಮಾಡ್ಬೇಕು ಅಂತಾನೆ. ಆಗ ಅರ್ಚನೆ ಮಾಡುವಾಗ ಪಕ್ಕದಲ್ಲಿ ಯಾರು ಎಕ್ಸ್ಕ್ಯೂಸ್ ಮೀ, ನಾನು ಅರ್ಚನೆ ಮಾಡಿಸ್ದೆ, ಬರೀ ಪೂಜೆ ಮಾತ್ರ ಮಾಡ್ಸ್ಕೊಂಡ್ ಬರ್ತೀನಿ. ಏನು ಯಜಮಾನ್ರೆ, ನೀವೆಲ್ಲರೂ ಉತ್ತರ ಭಾರತಕ್ಕೆ ಹೋಗ್ಲಿ, ನಾವಿಬ್ರು ದಕ್ಷಿಣ ಭಾರತಕ್ಕೆ ಹೋಗಿ ರಾಮೇಶ್ವರನೆಲ್ಲ ನೋಡ್ಕೊಂಡು ಕನ್ಯಾಕುಮಾರಿ ಮಿಂದ್ ಬರೋಣ. ಚಂಪಾ, ಮನೆ ಕೆಲಸದಳು ಕೆಲಸದವಳಾಗಿರ್ಬೇಕು. ಹೆಂಡತಿ ಪೋಸ್ಟ್ಗೆ ಎಗರಕ್ ಬರ್ಬಾರ್ದು. ಚಂಪಾಗಲಿ ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಮುಸ್ಲಿಂ ತಪ್ಪುತ್ತಾನೆ. ನಮ್ ಮಹಿಳಾ ಸಂಘದಿಂದ ಒಂದ್ ಒಳ್ಳೆ ಏರ್ ಕಂಡೀಷನ್ ಬಸ್ ನ ಬುಕ್ ಮಾಡ್ತೀವಿ. ಎಲ್ಲರೂ ಅದ್ರಲ್ಲೇ ಹೋಗ್ತಾ ಇದೀವಿ. ಹಾವಿ ಕಮ್ ಹಿಯರ್, ಗಿವ್ ಮೀ 50,000. ಹೋಗಿ ಆ ದೇವಸ್ಥಾನ ರೌಂಡ್ ಹಾಕೊಂಡ್ ಬರೋದಕ್ಕೆ ನಾನು ನಿಮ್ಗೆ ಯಾಕೆ 50,000 ಕೊಡ್ಬೇಕು? ಕೊಡಲ್ಲ ಮಗನೇ, ಪುಣ್ಯಕ್ಷೇತ್ರಗಳಿಗೆ ಹೋಗೋವಾಗ ಕೊಡಲ್ಲ ಅಂತ ಹೇಳ್ಬಾರ್ದಪ್ಪ. ಇದರಿಂದ ಆಗ್ಲೂ ಒಳ್ಳೇದಾಗುತ್ತೋ ಏನೋ. ಕೊಡೋ ಮಾತ್ರ ರಂಗಮ್ಮ, ಹಿಂದಿನ ಜೇಬಲ್ಲಿ 50,000 ಇಟ್ಟಿದ್ದೀನಿ. ಇವ್ರು ಯಾವ್ದೇ ಕಾರಣಕ್ಕೂ ನಾನು ಕೊಡಲ್ಲ ಅಂತ ಕೊಡಲ್ಲ. ಕೊಡೋದಿರುತ್ತೆ. ತಗೊಮ್ಮ ನೋಡಮ್ಮ, ಯಾವುದೇ ಕಾರಣಕ್ಕೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡ. ಇಲ್ಲ ಅತ್ತೆ, ನಾನು ಮೊದಲು ಹೋಗೋದೇ ಆ ಟೆಂಪಲ್ಗೆ. ಅದೇ ದೇವಸ್ಥಾನಕ್ಕೆ ಯಾಕೋ? ಆ ಲಾರ್ಡ್ ಕೃಷ್ಣ ಎಷ್ಟು ಒಳ್ಳೆ ಪೊಲಿಟಿಷಿಯನ್, ಮಹಾಭಾರತನ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ದ. ಆ ಲಾರ್ಡ್ ಕೃಷ್ಣ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದ್ರೆ ನಾನು ಅವನ ಥರನೇ ಒಳ್ಳೆ ಪೊಲಿಟಿಷಿಯನ್ ಆಗ್ತೀನಿ. ಪಲ್ಲವಿಡ್ಲಾ ಕಮ್ ಹಿಯರ್. ಕರೆದಿದ್ದು ಈ ಲಗೇಜ್ ನ ತಗೊಂಡ್ ಬಂದ್ರ? ತಗೊಂಬರಕ್ಕಾಗತ್ತಾ? ಈ ಲಗೇಜ್ ನ ಬಸ್ಸಲ್ಲಿ ಡಂಪ್ ಮಾಡಿದ್ಮೇಲೆ ಮನೆ ಕೊಡ್ತೀನಿ. ಅವ್ರುಗಳು ಮುಂದೆ ಕೊಟ್ರೆ ನಾನು ಕೂಲಿ ಅವ್ರು ಅನ್ಕೊಂಡ್ಬಿಡ್ತಾರೆ. ಅದೇನ್ ಕೊಡ್ಬೇಕು ಅನ್ಕೊಂಡಿದ್ರು ಇಲ್ಲೇ ಕೊಟ್ಬಿಡಿ. ನಿಮ್ ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ಡಿಸ್ಕಸ್ಟಿಂಗ್ ಪೀಪಲ್. ಅದೇ ನಾನು ಟೂರಿಂದ ಬರೋದು ಇನ್ನು 1 ಮಂತ್ ಆಗುತ್ತೆ. ಅಲ್ಲಿವರೆಗೂ ಇವ್ರಿಬ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಒಂದೇನಮ್ಮ, ಎಲ್ಲರೂ ಕಣ್ಣಿಟ್ಟಿರ್ತೀನಿ. ನೀನು ಮಾತ್ರ ಕೃಷ್ಣನ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರಿಬೇಡ. ಓಕೆ ಓಕೆ ಲಾರ್ಡ್ ಕೃಷ್ಣ, ಐ ಆಮ್ ಕಮಿಂಗ್. ಅಣ್ಣಯ್ಯ, ನೆನ್ನೆ ಟಿವಿ ನ್ಯೂಸ್ ನೋಡ್ದ್ಯಾ? ನೋಡಕ್ಕಾಗಲಿಲ್ಲ ಮಾಡಿ, ಯಾವ್ದು ಸುಗಾಡ್ ಕ್ರಿಕೆಟ್ ಬರ್ತಿತ್ತು. ಅಣ್ಣಯ್ಯ, ಮಥುರಾ ದೇವಸ್ಥಾನದಲ್ಲಿ ನುಗ್ಲಾಟ ಆಗಿ 1000 ಜನ ಕಾಲ್ ತುಳಿತಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದಾರಂತೆ. ನಮ್ ಜಾಜಿ ಅದಕ್ಕೆ ಟೂರ್ಗೆ ಹೋಗಿ 20 ದಿವಸ ಆಯ್ತು. ಅವ್ರೇನಾರು ಕಾಲ್ ತುಳಿತಕ್ಕೆ ಸಿಗಾಕೊಂಡ್ಬಿಟ್ಟಿದ್ರೆ? ಆಡೋ ಮಾತುಗಳೆಲ್ಲ ಬರೀ ಇಂತ ಅಡ್ಡದಿಟ್ಟಿ ಮಾತುಗಳೇ. ಲೇ ಅಪ್ಪಿ ತಪ್ಪಿ ನಮ್ಮ ಮೆಂಡ್ರಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೇಕು, ನಿನ್ನ ನಾನು ಕಾಲ್ ಕೆಳಗೆ ಹಾಕೊಂಡು ಗೊಸಕ್ ಬಿಡ್ತೀನಿ ಅಷ್ಟೇ. ಪಾಂಡ್ರಕ ಗಡ್ಗಲಿ ಅದೆತ್ತಿದ್ರದು ಹೌದು. ಜಾಜಿ ಅವರು ನಮ್ಮ ಮೆಂಡ್ರೆ, ಅವ್ರು ಇಲ್ಲರಿ ಅದೆಲ್ಲ ಹೋಗಿದೆ. ಇಷ್ಟಕ್ಕೆಲ್ಲ ಮೂರ್ಛೆ ಹೋಗ್ಬಿಟ್ರೆ ಆಸ್ಪತ್ರೆ 50 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಆಗಿಲ್ಲ, ನನಗೇನು ಆಗಿಲ್ಲ, ಏನೇನು ಆಗಿಲ್ಲ. ಲೈಟ ತಲೆ ಕೆಟ್ಟಿದೆ ಅಷ್ಟೇ. ಇಷ್ಟೆಲ್ಲ ಆದ್ಮೇಲೆ ಕೂಡ ನಗು ನಗುತ್ತಾ ನಲಿ ಅಂತ ಹಾಡು ಬೇಕಪ್ಪ ಹಾಡ್ಲಿ. ಏನಾಯ್ತು ಅಂತ ಹೇಳ ಮಾತ್ರ ಶ್ರೀ ರಂಗಪ್ಪ, ಏನಾಯ್ತು ಅಂತ ಹೇಳಿ. ಈ ನಿಮ್ಮ ಅಳಿಯಂದ್ರ ದರಿದ್ರ ಬಾಯಿಂದ ಬಂದಿರತಕ್ಕಂತ ಹಾಲಕ್ಕೆ ಶಕುನ ನಿಜ ಆಗೋಯ್ತು. ಅದೇನು ಅಂತ ಹೇಳ. ನಿಮ್ಮ ಮುತ್ತಿನ ಸೊಸೆ ಜಾಜಿ ಜಂಬಲ್ದಿನ್ನಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಎಂಟ್ರಿಯನ್ನು ತಗೊಂಡು ನನ್ನ 2 ಕೈಗಳನ್ನು ಜೋಡಿಸಿ ಇನ್ನೇನು ಕೃಷ್ಣ ಪರಮಾತ್ಮನ ಪಾದಕ್ಕೆ ಎರಗಬೇಕು ಅನ್ನುವಷ್ಟರಲ್ಲಿ ನಮ್ಮ ಪತ್ತಪ್ಪನ ದಪ್ಪಗಳ ಯಾರೋ ಒಬ್ಬ ಬಸರಿ ಹೆಂಗ್ಸ್ಬಂದು ಇವ್ರು ಕತ್ತ ಮೇಲೆ ರಕ್ತತೆ ಕಾಲನ್ನ ಇಟ್ಟೇ ಬಿಟ್ಟಂತೆ. ಹೋಗೋದನ್ನ ಕಾಯ್ತಾ ಇರ್ತೀಯಂದ್ರೆ ಜ್ಞಾನ ತಪ್ಪೋಗ್ಬಿಡಿ ಅಂತ ಇನ್ನೇನು ಕರ್ಕೊಂಡು ಬರ್ತಾರಂತೆ. ಸತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ, ಪಾಡಿ ಅಂತ ಹೇಳ್ತಾ ಇದೀಯಲ್ಲ ನೀನು. ಯಾವ್ದು ಕೂತ್ಲಿ ಇನ್ನೊಂದು ಡಾಕ್ಟರ್ನ ಕಳಿಸ್ಬಿಡೋ.
ರೂಪಾಯಿ ಕೊಡ್ತಿದ್ದು ಜಾಜಿ ಎತ್ಕೇನೆ ಜ್ಞಾನ ತಪ್ಪು ಬಿದ್ದಿರ್ಬೇಕಾರೆ ನಮಗೆ ದುಡ್ಡು ಯಾರು ಕೊಡ್ತಾರೆ ಪಲ್ಲು ಯಾರು ಕೊಡದೆ ಪಲ್ಲು ಮತ್ತಿನ್ನೇನಪ್ಪ ಅದಕ್ಕೆ ಜ್ಞಾನ ತಪ್ಪಿದೆ ಅಂತ ದುಃಖ ಪಡೋದಲ್ಲ ಇನ್ನೂರು ರೂಪಾಯಿ ಯೋಚನೆ ಮಾಡ್ತಿದ್ರಲ್ಲ. ದೇಹಕ್ಕೇನು ತೊಂದರೆ ಆಗಿಲ್ಲ ಆದ್ರೆ ಮಾನಸಿಕವಾಗಿ ಏನೋ ತೊಂದರೆ ಆಗಿದೆ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನು ಮಾಡ್ಬೇಕು? ಇವ್ರು ಮತ್ತೆ ಮಥುರಾ ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಲ್ ತೊಳ್ತು ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತಿಗೊಂದು ಅರ್ಥ ಬಿಡ್ಬೇಕಾಗ್ತದೆ. ನನ್ನ ತಾಳಿ ಬಂದು ಗಟ್ಟಿ ಇಟ್ಕೊಂಡ್ರೆ ಅಂತ ಮೊಸರು ಹೆಂಗಸಿನ ಕಾಲು ಇವ್ರ ಕತ್ತ ಮೇಲೆ ಇಟ್ಟರು ಕೂಡ ಬದುಕಿ ವಾಪಸ್ ಬಂದಿದ್ದಾರೆ. ಇನ್ನೊಂದ್ಸಲ ಹೋಗಿ ಕಾಲು ತುಳಿತಕ್ಕೆ ಸಿಕ್ಕಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನು ಡಾಕ್ಟ್ರೋ ಇಲ್ಲ ಚಾಂಡಲ್ರು? ಹಾಗೆ ಬಿಟ್ಬಿಡು. ಏನೋ ಮಾತಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಒಂದು 15 ದಿವಸ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಳಬಾರದು ಕಣಯ್ಯ. ಮೊದಲೇ ಪ್ರಜ್ಞೆ ಇಲ್ಲ, ನಾನು ನಟ್ರಷ್ಟು ಅವ್ರಿಗೆಲ್ಲ ಗೊತ್ತಾಗುತ್ತೆ. ಪ್ರಜ್ಞೆ ಬಂದಾಗ ಅವ್ರ ಮುಂದೆ ಅಳಬಾರದು ಅಂತ. ಸರಿ, ಎಷ್ಟು ದಿವಸ ಬಿಟ್ಟು ಇವ್ರಿಗೆ ಪ್ರಜ್ಞೆ ಬರುತ್ತೆ? ಯಾವನಿಗೆ ಗೊತ್ತು? ನನ್ ಸೊಸೆ ರಾಧೆ ಆಗ್ಬಿಟ್ಟಿದ್ದಾಳೆ. ಇದೊಂದು ಅಕ್ಷರ ಬಾಕಿ ಇತ್ತು. ಸುಮ್ಮನೆ ಮೊದಲ ಹೋಗ್ ಬಂದ್ಮೇಲೆ ನನ್ ಸೊಸೆ ದೇವ್ರಾಗ್ಬಿಟ್ಟಿದ್ದಾಳೆ. ದೇವ್ರಂತೆ ದೇವ್ರು ಕರೆಂಟ್ ಶಾಕ್ ಹೊಡ್ಸಿ ತಲೆಗೆತ್ತಿರೋ ಕೃಷ್ಣ ಬಿಟ್ಟು ಹೋಗ್ತಾನೆ. ನಮ್ಮನೆಗೆ ಡಿಸ್ಕೋ ಶಾಂತಿ ಬಂದ್ಬಿಟ್ಟು ನೀವೇನ್ರಿ ಅದೆಲ್ಲಿಂದ ನಾವು ಬಂದು ಟೆಂಟ್ ಹಾಕೊಂಡು ಹೊಟ್ಟೆ ಹಾಕ್ತಾರಲ್ಲ ಆ ತರ ಕಾಣಿಸ್ತಾ ಇದ್ದೀರ. ಎಲ್ಲಿ ನನ್ನ ಕೃಷ್ಣ? ಯಾವ ನಾವು ಕೃಷ್ಣ, ಮುರಳಿ, ಗೋಪಿ, ಮುರಾರಿ. ನೀವು ಈ ತರ ವೇಷ ಹಾಕೊಂಡ್ರೆ ಎಂತ ಪರಾರಿ. ಕೃಷ್ಣ ಬರ್ತಾನೆ, ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಕೂತ್ಕೋ, ಬನ್ನಿ ಅದಕ್ಕೆ. ನಾನು ನಿಮ್ಮ ಅತ್ತಿಗೆ ಅಲ್ಲ, ನಾನು ರಾಧೆ. ಹೋದ ಜನ್ಮದಲ್ಲೂ ರಾಧೆ, ಈ ಜನ್ಮದಲ್ಲೂ ರಾಧೆ. ಎಲ್ಲಿ ನನ್ನ ಕೃಷ್ಣ? ಗೋಪಿ ಲೋಲ, ಗೋಪಾಲ. ಅದಕ್ಕೆ ಕೃಷ್ಣ ಅನ್ನೋರು ಎಷ್ಟೋ ಜನ ಇದ್ದಾರೆ, ಅವ್ರಲ್ಲಿ ನಿಮ್ಗೆ ಇರ್ಬೇಕು. ನನಗೆ ನನ್ನ ಕೃಷ್ಣ ಬೇಕು. ಏನು ಯಜಮಾನ್ರೆ, ನೋಡಿದ್ರೆ ನಿಮ್ಮ ಹೆಂಡ್ರ ಅವತಾರನ? ಅದೇ ಯಾಕೆ ಅಂತ ನನಗೆಲ್ಲ ಗೊತ್ತಾಗೋಯ್ತು. ಇವರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಮಥುರೆಗೆ ಹೋದಾಗ ಅದು ಯಾವುದೋ ಬಸ್ಸು ಎಸಿ ಕತ್ ಮೇಲೆ ಕಾಲಿಟ್ಬಿಡ್ತಲ್ವಾ, ಹಂಗಾಗಿ ಇವ್ರಿಗೆ ಮಾನಸಿಕ ತೊಳಲಾಟ ಶುರು. ಇವರೇ ರಾಧೆ ಅಂತ ಭಾವಿಸ್ಕೊಂಡ್ಬಿಟ್ಟವ್ರೆ. ಪಾಪ ಆಗಿರ್ಲಿ ಬಿಡು ರಾಧೆ. ಸರಿ ಬಿಡಿ, ಅವ್ರು ರಾಧೆ ಆಗಿರ್ಲಿ, ನಾನು ರುಕ್ಮಿಣಿ ಆಗಿರ್ತೀನಿ. ನೀನು ಇದೇ ತರ ಮಾತಾಡ್ತಾ ಇದ್ರೆ ಶೂರ್ಪನಖಿ ತರ ನಿನ್ನ ಕಿವಿ ಮೂಗನ ಕೊಯ್ದು ಬೆನ್ನ ಮೇಲೆ ಸೈನ್ ಮಾಡಿ ಹಳ್ಳಿ ಕಳಿಸ್ಬಿಡ್ತೀನಿ. ಏನಮ್ಮ ಇದು ಅವತಾರ? ಧ್ವಂಸ! ನನ್ನ ಕೃಷ್ಣನನ್ನು ಕೊಲ್ಲಲು ಬಂದೆಯಾ? ನೀನು ಇವತ್ತು ಧ್ವಂಸ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಡಾಕ್ಟರ್, ಬೆಳಗಿಂದ ನನ್ ರಾಧೆ ಕೃಷ್ಣ ಬೇಕು ಕೃಷ್ಣ ಬೇಕು ಅಂತಿದ್ದಾರೆ. ನಾವ್ ಎಲ್ಲಿಂದ ತಂದ್ಕೊಡೋಣ? ಹೌದು, ನಾನು ರಾಧೆ. ಎಲ್ಲಿ ಎಲ್ಲಿ ನನ್ನ ಕೃಷ್ಣ? ಕೃಷ್ಣ, ಯಾರು ದ್ವಾರಪಾಲಕ? ಅದು ಡಾಕ್ಟ್ರೆ, ನೀವೇ ಹೇಳಿದ್ರಲ್ಲ, ನನ್ನ ಹೆಂಡತಿಗೆ ಸ್ವಲ್ಪ ಮಾನಸಿಕ ಆಗ್ಬಿಟ್ಟಿದೆ. ಒಂದು 15 ದಿವಸ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಒಂದು ಇಂಜೆಕ್ಷನ್ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ನನ್ನಲ್ಲಿ ನಿಮ್ಮ ಹೆಂಡ್ರನ್ನ ಹಿಡ್ಕೊಳ್ರಿ. ನಾನು ಹಿಡ್ಕೊಳ್ಳ. ಮಕರಂದ, ನೋಡುವಲ್ಲಿ ಕೃಷ್ಣ. ಅಲ್ಲಿ ಎಲ್ಲಿ? ಕೃಷ್ಣ, ಕೃಷ್ಣ. ಇನ್ನೇನು ಭಯ ಇಲ್ಲ. ನೋಡಿ, ಸ್ವಲ್ಪ ತೆಪ್ಪಿದ್ರೆ ಈಕೆ ಮನಸ್ಸಲ್ಲಿ ರಾಧೆ ಚಿತ್ರ ಬಲವಾಗಿ ಬಿರುಗ್ಬಿಟ್ಟಿದೆ. ತಾನೇ ರಾಧೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇದಕ್ಕೆ ನಾವು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಅಲ್ಲ, ಈಗ ಈ ಅಮ್ಮ ಜಾಜಿನೋ ಅಥವಾ ರಾಧೆನೋ ಅಂತ ಗೊತ್ತಾಗ್ತಾ ಇಲ್ಲದೆ. ಜಾತಿ ಆದಾಗ ನೀವು ಪಾಂಡರಂಗ ಆಗಿ, ರಾಧೆ ಆದಾಗ ಕೃಷ್ಣ ಆಗಿ. ಕೃಷ್ಣ, ನೀನೇ ಕೃಷ್ಣಮ್ಮ. ಮೋಹನ, ಮುರಳೀಧರ, ಮುರಳಿ ಲೋಲ, ಎಲ್ಲಿದ್ದೀಯೆ? ಎಲ್ಲಿ? ಅಳಿ ಅಂದ್ರೆ ಅವ್ರು ನಾರ್ಮಲ್ ಆಗಿದ್ದಾಗೇನೆ ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ. ಪಾಪ ಈಗ ತಲೆಕೆಟ್ಟು ಹುಚ್ಚ ಬೇರೆ ಹಿಡ್ದದೆ, ಇನ್ನು ಒಪ್ಕೋತಾರ? ನಾನ್ ಕಂಡ್ರೆ ನಿಮ್ ಗಂಡ ಪಾಂಡ್ರಂಗ ಗಂಡುಗಲಿ. ಛೇ! ದ್ವಾರಪಾಲಕ,
ಈ ಮನೇಲಿರೋದು ಇವ್ರೊಬ್ರೇ ಕೃಷ್ಣ, ಇವ್ರನ್ನೇ ನೀವು ಕೃಷ್ಣ ಅಂತ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ನಾನೇ ಲೇಡಿ ಕೃಷ್ಣ ಆಗ್ತೀನಿ. ದೇವರು ಕೊಟ್ಟ ತಂಗಿ, ನೀನು ಬರೀ ಲೇಡಿಯಾಗಿ ನಿಂತ್ರೇ ನೋಡಕ್ಕಾಗಲ್ಲ. ನೀನು ಲೇಡಿ ಕೃಷ್ಣ ಆಗ್ಬಿಟ್ರೆ ಯಾವ ನನ್ನ ಮಗನ ಕೈ ನೋಡಕ್ಕಾಗಲ್ಲ. ಎಲ್ಲೇ ಬಿಡಿಸೋದು ಹೇಗೆ ಅಂತ ಗೊತ್ತಾಗ್ತಿಲ್ವೇ? ನಾನು ಈಗ ತಾನೇ 311 ಡಾಕ್ಟ್ರಿಗೆ ಫೋನ್ ಮಾಡಿದೆ. ನೀವು ಕರೆದಾಗೆಲ್ಲ ಮನೆಗೆ ಬರಕ್ಕಾಗಲ್ಲ, ನಿಮ್ ಕೂಡ 100 ರೂಪಾಯಿ ನಾನು ಆಟೋ ಚಾರ್ಜ್ಗೂ ಆಗಲ್ಲ. ಆಗ್ಲೇ ನಾನು ಹೇಳ್ದಾಗೆ ಮಾಡಿ ಅಂದ್ರು. ಆಗ್ಲೇ ಅವ್ಳು ಏನ್ ಹೇಳಿದ್ರು? ಆ ಅಮ್ಮಗೆ ರಾಧೆ ಹುಚ್ಚಿಬಿಡ್ಬೇಕಂದ್ರೆ ಈ ವಯ್ಯ ಕೃಷ್ಣ ಆಗ್ಬೇಕಂತೆ. ಒಂದ್ ಕೆಲಸ ಮಾಡೋಣ, ನಾಳೆ ಈ ಮನೇಲಿ ಗೋಕುಲಾಷ್ಟಮಿ ಪೂಜೆ ಮಾಡೋಣ. ಕೃಷ್ಣನನ್ನ ಕಳಿಸೋಣ. ಪೂಜೆ ಮಾಡಿ ಕೃಷ್ಣ ಅಂತ ಬಂದ್ಬಿಡ್ತಾನ. ಕೃಷ್ಣ ಬಲ್ದೇ ಇದ್ದೇನಂತೆ, ಈ ನನ್ನ ಮಗ ಕೃಷ್ಣನಾಗಿ ಬರ್ತಾನೆ. ಅತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ರವೆ ಉಂಡೆ ಎಲ್ಲ ನಮಗೆ ಅಲ್ವಾ? ಅಳಿಯಿಂದಲೇ ಮೊದಲು ಭಕ್ತಿಯಿಂದ ಪೂಜೆ ಮಾಡಿ, ಆ ಕೃಷ್ಣ ಪರಮಾತ್ಮ ನಮಗೆ ದರ್ಶನ ಕೊಡಲಿ. ಆಮೇಲೆ ಮಿಕ್ಕಿದ ಪಕ್ಕಿದೆಲ್ಲ ನೀವೇ ನುಂಗುವಿರಂತೆ. ಅಲ್ಲೋ ನಿಮ್ಮ ಅತ್ತಿನ ಕೂಗೆ ಅದಕ್ಕೆ ಅದಕ್ಕೆ ಅತ್ಗೆ ಅತ್ಗೆ ಅಂತ ಕೂಗಿದ್ರೆ ತಲೆಕೆಟ್ಟ ನಿಮ್ಮ ಅತ್ತೆ ಬಂದ್ಬಿಡ್ತಾರ. ರಾಧೆ ಅಂತ ಕೂಗು, ಕೃಷ್ಣ ಕೃಷ್ಣ ಅನ್ಕೊಂಡು ಓಡ್ ಬರ್ತಾರೆ. ರಾಧೆ ರಾಧೆ ಕೃಷ್ಣ ರಾಧೆ, ಪೂಜೆ ಮಾಡಿ ನಿನ್ನ ಕೃಷ್ಣನನ್ನ ಕಲಿಸ್ತಾ ಇದ್ದೀನಿ. ಅಳಿಯಂದಿಲೆ ಮಂಗಳಾರತಿ ಮಾಡಿ ರಾಧೆಗೆ ಕೃಷ್ಣನಿಗೆ. ಭಕ್ತಿಯಿಂದ ನಿನ್ನ ಕೃಷ್ಣನನ್ನ ಕಲಿಯಮ್ಮ. ಕೃಷ್ಣ, ಮಧುಸೂದನ, ಮಾಧವ, ಮುರಾರಿ. ಕಂಡೇನಾ ಗೋವಿಂದನ, ಕಂಡೇನಾ ಗೋವಿಂದನ, ರಾಧಾ ರುಕ್ಮಿಣಿಯರ ಮನಗೆ ತರಮಣನ, ಸಾವಿರ ವರುಷಕ್ಕೂ ನಗುತ್ತಿರೋ ತರುಣನ, ಕಂಡೇ ಕಂಡೇ ಕಂಡೇನಾ ಕಂಡೇನಾ ಗೋವಿಂದನ, ಕಂಡೇನಾ ಗೋವಿಂದನ ಗೋವಿಂದನ ಗೋವಿಂದನ. ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ, ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ, ಮನಸ್ಸುಗಳ ಅರುಣಿಸುವವನ, ಆಸೆಗಳ ಕೆರಳಿಸುವವನ, ಎಣ್ಣೆಯಾಗಲಿ ಬೆಣ್ಣೆಯಾಗಲಿ ಎಲ್ಲ ಕದ್ದು ಮಾಡುವವನ, ಕಂಡೆ ಕಂಡೆ ಗೋವಿಂದನ, ಕಂಡೆ ಕಂಡೆ ಗೋಪಾಲನ. ಮಾತೋಸ್ರಿ ರಂಗಮ್ಮನವ್ರೆ, ನೀವು ಹೇಳ್ದಂಗೆ ಕೃಷ್ಣನ ಅವತಾರ ಎತ್ತಿದೆ ಹೋಗಪ್ಪ. ಈ ಸರಗಳೆಲ್ಲ ಹಂಗಂಗೆ ಚುತ್ತಾವೆ. ಮುಂದಕ್ಕೆ ಮಾಡ್ಬೇಕು ಅಂತ. ಮಗನೇ, ನಿನ್ ಹೆಂಡತಿ ನಿನ್ನೆ ಕೃಷ್ಣ ಅಂತ ನಂಬ್ಕೊಂಡಿದ್ದಾಳೆ. ಇದೇ ಅವಕಾಶನ ಬಳಸ್ಕೊಂಡು ಸಲಿಗೆಯಿಂದಿರು. ಮುಂದೊಂದು ದಿನ ಈ ಮನೆಗೆ ಪುಟ್ಟ ಕೃಷ್ಣ ಬರ್ತಾನೆ. ಒಳ್ಳೆ ರಾಗಿ ಮುದ್ದೆ ಮಾಡ್ತಾವಳೆ ಕೃಷ್ಣ ಜಾಜಿ. ಯಾರವಳು? ಅವಳು 16,000 ನಾರಿಯರಲ್ಲಿ ಅವಳು ಒಬ್ಬಳು. ಆದ್ರೆ ಅವಳು ನಿನ್ನಷ್ಟು ಚೆನ್ನಾಗಿಲ್ಲ ರಾಧೆ. ಮತ್ತೆ ಅವಳನ್ನು ನೆನಪಿಸಿಕೊಳ್ಳಬೇಡ. ನಮ್ಮ ತಾಯಣಿಗೂ ಇಲ್ಲ. ಕೃಷ್ಣ, ರಾಧೆ, ನಿನಗಾಗಿ ದ್ವಾರಕೆಯಿಂದ ನಾನೇ ಸ್ವತಃ ಬೆಣ್ಣೆಯನ್ನು ಕಡಿದು ತಂದಿದ್ದೇನೆ. ನೀನೇ ತಿನ್ನುತ್ತೀಯೋ ಅಥವಾ ನಾನೇ ತಿನ್ನಿಸಲು? ಒಳಗಡೆ ಹೋಗಿ ಫ್ಲಾಟ್ ಆಗ್ಬಿಡ್ತಂದ್ರೆ ನಾವು ಕೆಲಸ ಕಳ್ಕೊಬೇಕಾಗ್ತದೆ. ಅದು ಪರವಾಗಿಲ್ಲ, ನಾವು ಚಿಕ್ಕಂದಿನಲ್ಲಿ ಕದ್ದು ತಿಂದು 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 ನಾವು ಬೇಸತ್ತು ಹೋಗಿಬಿಟ್ಟಿದ್ದೇವೆ. ನೀನೇ ತಿನ್ನಿಸು ರಾಧೆ. ಕೃಷ್ಣ, ಬೆಣ್ಣೆ ಹೇಗಿದೆ? ಚಪ್ಪ ಚಪ್ಪೆ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಕಾಶ್ಮೀರದ ಒಕ್ಕಲೆಯನ್ನು ಬಡಿಸಿದರೆ ಚೆನ್ನಾಗಿರುತ್ತೆ. ಮುಂದಿನ ಸಲ ಅದೇ ಮಾಡುವೆ. ಸರಿ. ಬೆಳಿಗ್ಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ.
ರಾಧಾರವಣ ದರ್ಶನ ಇಲ್ಲೇ ಆಗ್ಬಿಡ್ತು. ಈ ಜೋಡಿನ ನೋಡಿದ್ದು ನಿಮ್ಮ ಪುಣ್ಯ. ಹೌದಮ್ಮ, ಅದಕ್ಕೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ನನ್ನ ಫೀಸನ್ನ ಕಳಿಸಪ್ಪ ಅಂತ. ಡಾಕ್ಟ್ರೆ ಇನ್ನು ಎಷ್ಟು ದಿವಸ ಅಂತ ನಮ್ಮ ಯಜಮಾನ್ರು ಇದೇ ಅವತಾರದಲ್ಲಿ ಇರ್ಬೇಕು? ನೋಡಿಯಮ್ಮ, ಜಾಜಿ ಎಲ್ಲಿವರೆಗೂ ರಾಧೆ ಆಗಿರ್ತಾಳೋ ಅಲ್ಲಿವರೆಗೂ ಪಾಂಡುರಂಗ ಕೃಷ್ಣನಾಗೆ ಇರಬೇಕು. ಇಲ್ಲಾಂದ್ರೆ ಮೊದಲ ಹಾಗೆ ಸಮಸ್ಯೆ ಶುರುವಾಗ್ಬಿಡುತ್ತೆ. ಮಧುಸೂದನ, ಗೋವರ್ಧನ, ಮುರಳೀಧರ. ಎಷ್ಟು ಹೆಸರು ಹೋಗಿದ್ರು ಅಷ್ಟೇ, ನನಗೆ ಬೆಳೆ ಸಾಕು ನಾನು ತಿನ್ನಕ್ಲ. ಕೃಷ್ಣ, ನಿನ್ನ ಕೊಳಲ ನಾದವನ್ನು ಕೇಳಲು ಈ ಮನಸ್ಸು ಬಯಸುತ್ತದೆ. ಒಮ್ಮೆ ಆ ನಾದವನ್ನು ನುಡಿಸಿ ತೋರಿಸುವೆಯಾ? ರಕ್ತ ಪರೀಕ್ಷೆ ಶುರು ಆಗೋಯ್ತಲ್ಲಪ್ಪ. ಆಚೆ ತಾನೆ ಊರು ಅದಕ್ಕೇನಂತೆ ಏನಾಯ್ತು? ಅರ್ಜೆಂಟ್ ಮಾಡ್ಕೊಳ್ತೇನೆ. ಒಂದಾನೊಂದು ಕಾಲದಲ್ಲಿ ಆರಂಭ, ಮುಳ್ಳು ಪ್ರೀತಿ ಬೆಸುಗೆ ಆರಂಭ. ಕೊಳಲನ್ನು ನುಡಿಸು ಎಂದರೆ ನೀನೇ ನುಡಿಯುತ್ತಿರುವಲ್ಲ. ಅದು ಕೊಳಲ್ ಮಾಡಿದನು, ನಾನು ಕೊಳಲಿಗೆ ರಂಧ್ರನೇ ಹಾಕಿಲ್ಲ, ಇನ್ನೆಲ್ಲಿಂದ ನೋಡಿಸ್ಲಿ. ಹೋಗ್ಲಿ ಬಿಡು, ನಾನು ನಿನಗೆ ಬೇರೆ ಕೊಳಲನ್ನು ಕೊಡುತ್ತೇನೆ. ಇದನ್ನು ನುಡಿಸು. ಏನಾಯ್ತು? ಅದು ಇದರಲ್ಲಿ ಜೇಡ ಬಲೆ ಕಟ್ಬಿಡದೆ, ಹಂಗಾಗಿ ಸೌಂಡ್ ಆಚರಿಸ್ತಾ ಇಲ್ಲ. ಏನಾಯ್ತು? ಅದು ಆಕ್ಚುಲಿ 7 ರಂಧ್ರ ಹಾಕಿರ್ಬೇಕು, ನೀವು ಬರೀ 6 ಹಾಕಿ, ಹಂಗಾಗಿ ಊಟ ಬರ್ತಾ ಇಲ್ಲ. ಅದು ಸರಿ ಇಲ್ಲವೇ? ಇದನ್ನ ತಗೋ, ಅದು ಸರಿಯಾಗಿದೆ. ಅದು ನೀಲಿ ಕಲರ್, ನಾವು ನೀಲಿ ಕಲರ್ ಹಾಕ್ಬರಕ್ಕಿಲ್ಲ, ನಾವು ಊಟದೇ ಇಲ್ಲ. ಮತ್ತೆ ಇದೆ ನೋಡಿ ನೀಲಿ ನೀಲಿ. ಸರಿ, ಈ ನೀಲಿಯನ್ನು ತಗೋ. ಕೃಷ್ಣ, ಮತ್ತೆ ಏನಾಯ್ತು? ಅದು ಇದರಲ್ಲಿ ಏನೋ ಇದೆ, ಹಂಗಾಗಿ ಸೌಂಡ್ ಆಚೆ ಬರ್ತಾ ಇಲ್ಲ. ಸರಿ, ಈ ಕೆಂಪು ಕೊಳಲನ್ನು ಊದು. ಏನಾಯ್ತು? ಅದು ರಾಧೆ ಏನಾಗಿದೆ ಅಂತ ಈಗ ಹೇಳ್ತೀನಿ ಕೇಳಿಸ್ಕ. ಅದು ನೀನು ನನಗೆ ಪ್ರೀತಿಯಿಂದ ಬೆಳೆ ತಿನ್ಸ್ಬಿಟ್ಟಲ್ವಾ, ಅದು ಸಿಕ್ಕಾಪಟ್ಟೆ ಜುಡ್ ಅಲ್ವಾ, ಗಂಟ್ಲು ಹಂಗಾಗಿ ಕಟ್ಕೊಂಡ್ಬಿಡದೆ, ಹಂಗಾಗಿ ಉಸಿರು ಆಚೆ ಬರ್ತಾ ಇಲ್ಲ. ಬೆಣ್ಣೆಯನ್ನು ತಿಂದ ಕೃಷ್ಣ ಕೊಳಲನ್ನು ನುಡಿಸಲು ಸಾಧ್ಯವಿಲ್ಲವೇ? ನೀನು ನಿಜವಾದ ನನ್ನ ಕೃಷ್ಣನೇ ಆಗಿದ್ದರೆ ನಿನ್ನ ಸುದರ್ಶನ ಚಕ್ರವನ್ನು ತೋರಿಸು, ಅದನ್ನು ಬಿಡು. ಇಲ್ಲಿ ತೆಲಿತಪ್ಪ ಬಿಟ್ಟೆ. ಅಂದರೆ ನೀನು ನನ್ನ ಕೃಷ್ಣನಲ್ಲ, ಹೌದು. ನನ್ನನ್ನು ಯಾಮಾರಿಸಲು ಬಂದ ರಾಕ್ಷಸ. ಛೇ, ನನಗೆ ಈ ಕೃಷ್ಣ ಬೇಡ ಬೇಡ. ರಾಧೆ ರಾಧೆ ರಾಧೆ. ನೋಡಪ್ಪ, ನಿನ್ನ ಹೆಂಡತಿ ನಿನಗೆ ಸಿಗಬೇಕು ಅಂತಂದ್ರೆ ನೀನು ಕೊಳಲು ಊದೋದನ್ನು ಕಲೀಲೇಬೇಕು. ಅಕ್ಕೆ ನಾನು ಅತ್ತಿಗೆ ಅಲ್ಲ, ರಾಧೆ. ಆಯ್ತಾಯ್ತು, ನೀವು ರಾಧನೆ. ಅಣ್ಣ ಒಬ್ರು ತಿಂತ ಯಾಕೆ ಸುಮ್ಮನೆ ಕೂತಿದ್ದೀರಾ? ನಾನು ನನ್ನ ಕೃಷ್ಣನಿಗಾಗಿ ಕಾಯುತ್ತಿದ್ದೇನೆ. ಇದೋಮ್ಮ ನಿನ್ನ ಕೃಷ್ಣ. ಇವ್ನು ನನ್ನ ಕೃಷ್ಣನಲ್ಲ. ಯಾಕಮ್ಮ ಹಾಗೆ ಹೇಳ್ತಾ ಇದೀಯಾ? ಬೆಣ್ಣೆ ತಿನ್ನಲು ತಾಕತ್ತಿಲ್ಲ, ಕೊಳಲು ಓದಲು ತಮ್ಮಿಲ್ಲ. ಇದು ರಾಕ್ಷಸ, ವಂಚಕ. ನನಗೆ ನನ್ನ ಕೃಷ್ಣ ಸಿಗುವವರೆಗೂ ನಾನು ಏನನ್ನು ತಿನ್ನುವುದಿಲ್ಲ. ಏನ್ರಿ ಮಾಡೋದು? ಏನು ಯಜಮಾನ್ರೆ, ನಾನ್ ನಿಮ್ಮ ಹತ್ರ ಎಷ್ಟು ಸತಿ ಬಡ್ಕೊಂಡಿಲ್ಲ. ಆಗಾಗ ಅಡ್ಗೆ ಮನೆಗೆ ಬಂದು ಊದೋ ಕೊಳನ್ ಊದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಆ ಕೆಲಸ ಮಾಡಿದಿದ್ರೆ ಇವತ್ತು ಕೊಳಲ್ ಊದೋದಕ್ಕೆ ನಿಮ್ಗೆ ದಮ್ ಇರ್ತಿತ್ತಾ? ಒಂದೇ ಒಂದು ಮಾತಾಡಿದ್ರೆ ಬಾಳೆಹಣ್ಣು ಚಿಪ್ಪಲ್ಲಿ ನಿನ್ನ ತಲೆ ಚಿಪ್ಪನ್ನು ಎಗರಿಸ್ಬಿಡ್ತೀನಿ. ಸುಮ್ಮನೆ ಇರೋ. ನಿನ್ ಕೈಲಂತೂ ಏನು ಕಿಸಿಯಕ್ಕಾಗಲಿಲ್ಲ. ಯಾರಾದ್ರೂ ಚೆನ್ನಾಗಿ ಕೊಳಲ್ ನುಡಿಸೋನ್ಗೆ ಕೃಷ್ಣನ್ ವೇಷ ಹಾಕಿ ಕಲ್ಕೊಂಡ್ ಬಾ. ನಾನು ಬೆಣ್ಣೆ ತಂದಿದ್ದೇನೆ. ಬೆಣ್ಣೆ ತಿನ್ನುತ್ತೀಯೇನು? ಸ್ವಂತ ಹೆಂಡತಿ ಯಾವನಿಗೋ ಬೆಣ್ಣೆ ತಿನ್ಸೋದನ್ನ ನೋಡೋಣ ಬಿಟ್ಟಲ್ಲೋ ನೀನ್ ಹೆಂಡತಿ ಅವನ್ನ ಕೃಷ್ಣ ಅಂತ ತಿಳ್ಕೊಂಡಿದ್ದಾಳೆ. ಹೀಗೆ ಬಿಟ್ರೆ ಅವನ ಜೊತೆ ಓಡಾಕ್ತಾಳೆ ಅಷ್ಟೇ. ಕಾಲಲ್ಲೇ ಹೊಡೆದಾಕ್ಬಿಡ್ತೀನಿ ನೋಡಿ ನಿಮ್ಮನ್ನ. ಅವತ್ತು ನನ್ನ ಪ್ಯಾಂಟ್ ಜೇಬಿಂದ 50,000 ರೂಪಾಯಿ ಕಿತ್ತು ಅವ್ರಿಗೆ ಕೊಡದೇ ಇದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ. ಏನೋ ಆಗಿದ್ದು ಆಗೋಯ್ತು. ಈಗಾದ್ರೂ ನಿನ್ನ ಹೆಂಡತಿನ ಉಳಿಸ್ಕೊಳ್ಳೋ. ಹೇಗೆ ಹಾಗಾದ್ರೂ ಮಾಡಿ ನೀನು ಕೊಳಲು ಊದೋದನ್ನ ಕಲ್ತ್ಕೊಂಡು ಆ ಕೃಷ್ಣ ಓಡಿಸು. ಈ ಕ್ಷಣದಿಂದ ನಾನು ನಿಮಗೆ ಬರೋದೇ ಇಲ್ಲ. ಮತ್ತೆ ಹೋಗ್ತೀರಾ? ಕೊಳಲು ಊದೋದನ್ನ ಹೇಳ್ಕೊಡ್ತಾರಲ್ಲ ಅವ್ರ ಮನೆಯಲ್ಲೇ ಇದ್ದು ನಿಜವಾಗ್ಲೂ ಕಲ್ತ್ಬಿಟ್ಟೇನಪ್ಪ. ಮೊದಲು ಬಾಯಿಂದ ಕೊಳಲು ಊದೋದಾಗ ಮೂಗಿನೆಲ್ಲ ರಕ್ತ ಸುರಿತು. ನನ್ನ ಕಣ್ಣು
ಮಾತಾಡ್ಬಿಡಿ ನೀವು ಹಿಂದಿನ ಚೇಪಿಂದ 50 ಸಾವಿರ ಎತ್ಕೊಟ್ರಿ ಅದಕ್ಕೆ ಹಿಂಗಾಗಿದ್ದು. ಮಾವ ನಿಜವಾಗ್ಲೂ ಕಲ್ತಿದ್ರೆ ಒಂದೇ ಒಂದ್ಸತಿ ಊದಿ ನೋಡಮ್ಮ. ಎಲ್ಲಿ ನನ್ನ ಕೃಷ್ಣನಲ್ಲಿ ನೀನು ಹಳೆ ಕೃಷ್ಣ, ನಾನು ಕೇಳಿದ್ದು ಹೊಸ ಕೃಷ್ಣ ಎಲ್ಲಿ? ಹಳೇ ಕೃಷ್ಣ, ಹೊಸ ಕೃಷ್ಣ, ಮಧ್ಯಮ ಕೃಷ್ಣ, ದ್ವಾಪರದ ಕೃಷ್ಣ ಎಲ್ಲ ನಾನೇ ರಾಧೆ. ಕೊಳಲು ಊದಿದ್ದು ನೀನೇ? ಹೌದು ರಾಧೆ. ನನಗೆ ಯಾಕೋ ನಂಬಿಕೆ ಬರುತ್ತಿಲ್ಲವಲ್ಲ. ಕಷ್ಟಪಟ್ಟು ಕೊಳ ಓದಿದ್ದೀನಿ, ಇಷ್ಟ್ರ ಮೇಲೂ ನೀನು ನನ್ನ ನಂಬಲಿಲ್ಲ ಅಂದ್ರೆ ನಾನು ವಿಶ್ವರೂಪ ತೋರಿಸ್ಬಿಡ್ತೀನಿ ಅಷ್ಟೇ. ಬಿಟ್ರು ಕಣ್ ಬಿಟ್ಟೇ ಬಿಟ್ರು. ಯಾಕೆ ನನ್ನನ್ನೇ ನೋಡ್ತಾ ಇದ್ದೀರಾ? ನಾನು ಇಲ್ಲಿದ್ದೇನೆ, ನಿನ್ನ ಲಕ್ಷ್ಮಿ ಶ್ಯಾಮ. ಕಿಟ್ಟಿ, ಅಲ್ಲ ಕೃಷ್ಣ. ನನ್ನ ಹೆಂಡ್ರು ನಡ್ಕೊಂಡ್ಬಿಟ್ರೆ ಕಣ್ಣು. ನನಗೇನಾಗಿತ್ತು ದಾಡಿ? ಅದು ನೀವು ಮಾತ್ರ ಟೂರ್ ಮಾಡ್ಬೇಕು ಅಂತ ಹೋದಾಗ ಕಾಲ್ ಕುಳಿತಕ್ಕೆ ಸಿಕ್ಕಿ ನಿಮಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಹುಚ್ಚಿಟ್ಬಿಟ್ಟಿತ್ತು. ನೀವು ರಾಧೆ ಹುಚ್ಚಿ ಆಗ್ಬಿಟ್ಟಿದ್ರಿ. ಕೃಷ್ಣ ಬೇಕು ಬೇಕು ಅಂತ ಬಯಸ್ತಾ ಇದ್ರಿ. ಇಲ್ಲೇ ಕೃಷ್ಣನ್ ಎಲ್ಲಿಂದ ತರೋದು? ಹಂಗಾಗಿ ನಾನೇ ಕೃಷ್ಣನ ಅವತಾರ ಎತ್ಬಿಟ್ಟು ನಿಮ್ಮನ್ನ ಹಂಗಂಗೆ ಒಳಗೆ ಹಾಕೊಬೇಕು ಅಂತ ಬಂದ್ಬಿಟ್ಟ. ಕೃಷ್ಣ ಅಂತ ಕೃಷ್ಣ ನೋಡೋದಕ್ಕೆ ಒಳ್ಳೆ ಬೀದಿ ಕಾವಣ ತರ ಇದ್ದೀರಾ? ಅಭಿ, ಇದೇ ಕಡೆ ಇನ್ನೊಂದ್ಸಲ ಈ ರೀತಿ ನೀನಸಂ ನಾಟಕ ಆಡಿದ್ರೆ ನಾನೇ ನಿಮ್ ಪಾಲ್ಗೆ ಕಂಸ ಆಗ್ಬೇಕಾಗತ್ತೆ.